ಈ ಜಾತ್ರಾ ಮಹೋತ್ಸವಕ್ಕೆ ಒಂದು ನಿಮಿಷದಲ್ಲಿ ಸಂಬಳ ಬಾರಿಸ್ತಾರೆ. ಒಂದು ನಿಮಿಷ ಈ ಜಾತ್ರಾ ಮಹೋತ್ಸವಕ್ಕೆ ನಾಡಿನ ಪರಮ ಪೂಜ್ಯರು, ಎಲ್ಲ ಹಿರಿಯ ಜನಪ್ರತಿನಿಧಿಗಳು, ಅದರ ಜೊತೆಗೆ ಅಪಾರ ಗವಿಸಿದ್ದಪ್ಪ ಜನ ಭಕ್ತವೃಂದ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ನಾನು ಮ್ಯಾಲೆ ಮಾತಾಡ್ತೇನೆ, ಎರಡ ಮಾತು ಹೇಳಿಬಿಡ್ತೇನೆ. ಒಂದು ಬದುಕು ಸಾರ್ಥಕ ಆಗಬೇಕಾದ್ರೆ ಮನುಷ್ಯ ಏನು ಮಾಡಬೇಕು? ಒಂದು ಸಾರ್ಥಕತೆಯ ಜೀವನದ ಲಕ್ಷಣ ಅಂದ್ರೆ ಇಷ್ಟೇ: ಕೈಯಲ್ಲಿ ಸತ್ಕಾರ್ಯಗಳಿರಬೇಕು, ತಲೆಯಲ್ಲಿ ಸದ್ವಿಚಾರಗಳಿರಬೇಕು, ಬಾಯಲ್ಲಿ ಸವಿ ಮಾತುಗಳಿರಬೇಕು, ಹೃದಯದಲ್ಲಿ ಪ್ರೇಮ ಇರಬೇಕು. ಇಷ್ಟಿದ್ರೆ ಸಾಕು, ಅದು ಬದುಕಿನ ಸಾರ್ಥಕತೆ. ತಲೆಯಾಗ ಚಲೋ ವಿಚಾರ ಇರಬೇಕು, ಕೈಯಾಗ ಚಲೋ ಕೆಲಸ ಇರಬೇಕು, ನಾಲ್ಗೆ ಮೇಲೆ ಚಲೋ ಮಾತು ಇರಬೇಕು, ಎದೆಯಾಗ ಪ್ರೇಮ ಇರಬೇಕು. ಇಷ್ಟಿದ್ದು ಬಿಟ್ರೆ ನಾವು ಗವಿಸಿದ್ದಪ್ಪಜ್ಜನ ಗದ್ದಿಗೆ ಹೋಗಿ ದೀಪ ಹಚ್ಚೋದು ಬೇಕಾಗಿಲ್ಲ. ಇಷ್ಟಿದ್ರೆ ಅವನ ಬಂದು ನಿಮ್ಮ ಮನೆಯ ಜಗಲಿಯ ದೀಪ ಆಗಿ ನಿಮ್ಮ ಮನೆಯಾಗ ಸದಾ ಬಲಿಗೆ ಎಲ್ಲ ಬಹಳ ಭಕ್ತರು ಸೇರಿದೆ. ನಂದೊಂದೇ ಮಾತು ಗೊತ್ತಲ್ಲ, ನಿಮ್ಮ ಜಾತ್ರೆ ಮುಗೀತು, ನನ್ನ ಜಾತ್ರೆ ನೀವೆಲ್ಲ ಸಮಾಧಾನದಿಂದ ಸಂತೋಷದಿಂದ ಮನೆ ಮುಗಿದ ಮೇಲೆ ನಮಗೆ ಅವತ್ತು ಆಗುತ್ತೆ ಹೇಳ್ದಂಗೆ ಆಗ್ತದೆ. ನೀವೆಲ್ಲ ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ, ಯಾರು ಅವಸರ ಮಾಡಬೇಡ್ರಿ, ಒತ್ತಡ ಮಾಡಬೇಡ್ರಿ, ಸಮಾಧಾನದಿಂದ ಹೋಗ್ಬೇಕಷ್ಟೇ. ಒಂದು ಸ್ವಲ್ಪ ಗದ್ದಲಿದೆ, ಆದಷ್ಟು ನಿಂತು ಹೋಗ್ರಿ, ಯಾರು ಒತ್ತಬೇಡ್ರಿ. ಸಮಾಧಾನದಿಂದ ಸಾವಕಾಶವಾಗಿ ನಮ್ಮ ಜೊತೆ ಗವಿಸಿದ್ದಪ್ಪಜ್ಜನ ನನ್ನ ಹೃದಯಕ್ಕಿಂತ ನನಗೆ ನಡೆಸ್ತಾನ ಅನ್ನೋ ಭಾವನೆಯಿಂದ ಸಮಾಧಾನದಿಂದ ಹೋಗಿ ತಮಗೆಲ್ಲ ಶರಣಾಗ್ತೀವಿ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.